ಬದುಕಿನಲ್ಲಿ ಎರಡು ಬಹಳ ಮುಖ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಒಂದು ಜ್ಞಾನ, ಇನ್ನೊಂದು ಧ್ಯಾನ. ನಾಲೆಡ್ಜ್ ಅಂಡ್ ಮೆಡಿಟೇಷನ್. ಒಂದು ಜ್ಞಾನ, ಇನ್ನೊಂದು ಧ್ಯಾನ. ಇವು ಎರಡರಲ್ಲಿ ಪರಂಪೂರ್ತಿಯನ್ನು ಯಾರು ಪರಿಪೂರ್ಣತೆಯನ್ನು ಯಾರು ಸಾಧಿಸ್ತಾರೋ ಅವರು ದೇವರನ್ನ ಕಾಣುವಂತ ಮಾರ್ಗವನ್ನ ಹುಡ್ಕೊಳ್ತಾರೆ. ಅದಕ್ಕೆ ಸನ್ಮಾರ್ಗ ಅಂತ ಕರಿತೀವಿ. ಈ ಸನ್ಮಾರ್ಗಕ್ಕೆ ಹೋಗುವಂತ ವಾಹನ ಯಾವುದು? ಸನ್ಮಾರ್ಗಕ್ಕೆ ಹೋಗುವಂತ ವಾಹನ ಅದು ಧರ್ಮ. ಧರ್ಮ ಸತ್ಯದಿಂದ ಕೂಡಿದೆ ಮತ್ತು ಮಾನವೀಯತೆಯಿಂದ ಕೂಡಿದೆ. ಇವೆರಡೂ ಕೂಡ ಭಗವಂತ ನಮ್ಮ ಸೃಷ್ಟಿ ಮಾಡಿರುವಂತ ಉದ್ದೇಶ. ಆದ್ರಿಂದ ಇವತ್ತು ಧರ್ಮದಿಂದ ಸತ್ಕಾರ್ಯ ಮಾಡಿ ಬುದ್ಧಿಯಿಂದ ಸನ್ಮಾರ್ಗವನ್ನು ಹುಡ್ಕೊಂಡ್ರೆ ಸತ್ಕಾರ್ಯ ಮತ್ತು ಸನ್ಮಾರ್ಗದಿಂದ ನಾವು ಭಗವಂತನನ್ನ ನೋಡಬಹುದು ಅಂತ. ಇನ್ನೊಂದು ಮಾತು ವಿವೇಕಾನಂದರು ಹೇಳಿದ್ದಾರೆ, ದೇವರು ಒಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ದೇವರಿದ್ದಾನೆ, ಆದರೆ ನೋಡುವಂತ ಕಣ್ಣು ನಮಗಿಲ್ಲ. ನಾವೆಲ್ಲ ಕುರುಡ್ರಿದ್ದೀವಿ, ಕಣ್ಣಿದ್ದು ಕುರುಡ್ರಂತೇವೆ ನಾವು. ದೇವರನ್ನ ನಾವು ಯಾಕೆ ಕಾಣೋದಿಲ್ಲ ಅಂದ್ರೆ ಕಣ್ಣಿದ್ದು ಕುರುಡ್ರಿದ್ದೀವಿ. ಒಳಗಣ್ಣನ್ನ ತೆಗೆದಾಗ ಒಳಗಿರುವಂತಹ ಭಗವಂತ ಎಲ್ಲೆಡೆ ಕಾಣ್ತಾನೆ. ನಾವು ಒಳಗಣ್ಣನ್ನ ತೆಗೆಯಕ್ಕೆ ತಯಾರಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಯಾರು ಮಹಾತ್ಮರು ಅಂದ್ರೆ ಎಲ್ಲ ಪ್ರತಿಯೊಬ್ಬ ಮನುಷ್ಯರಲ್ಲಿ ಪರಮಾತ್ಮನನ್ನು ಕಾಣವನೇ ಮಹಾತ್ಮ. ಆತ್ಮಗಳಲ್ಲಿ ಶ್ರೇಷ್ಠ ಅಂತಂದ್ರೆ ಮಹಾತ್ಮ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಪರಮಾತ್ಮನನ್ನು ಕಾಣುವಂತ ಉದಾತ್ತವಾಗಿರುವಂತ ವಿಚಾರ ಅದು ಮಹಾತ್ಮನ ಮಾಡ್ತದೆ. ಹಂಗಂತ ಹೇಳಿ ನಾವು ಕೃತಕವಾಗಿ ಮಹಾತ್ಮನ ಆಗೋಕೆ ಪ್ರಯತ್ನ ಮಾಡಬಾರ್ದು. ಜನರ ಮುಂದೆ ಕೃತಕರಾಗಿ ಮಹಾತ್ಮ ಆಗೋ ಪ್ರಯತ್ನ ಆಗಬಾರ್ದು. ನೈಜವಾಗಿರ್ಬೇಕು, ಬಹಳ ನೈಜವಾಗಿರ್ಬೇಕು. ನಾವು ಜನರು ನಮ್ಮ ಮಹಾತ್ಮ ಕರೀಲಿ ಅಂತ ನಾವು ಕಾರ್ಯ ಮಾಡಬಾರ್ದು. ನಾವು ನಮ್ಮ ನೈಜವಾಗಿ ನಾವು ಎಲ್ಲರಲ್ಲಿ ಪರಮಾತ್ಮನ ಕಾಣುವಂಥದ್ದಾಗ ನಾವು ನಮ್ಮಷ್ಟಕ್ಕೆ ನಾವೇ ಮೇಲೆ ಎತ್ತರಕ್ಕೆ ಹೋಗಕ್ಕೆ ಸಾಧ್ಯ ಇದೆ. ಆದ್ರಿಂದ ಇವತ್ತು ಭಗವಂತ ನಮಗೇನು ಒಂದು ಗುರುತನ್ನ ಕೊಟ್ಟಿದ್ದಾನೆ, ಐಡೆಂಟಿಟಿ ಕೊಟ್ಟಿದ್ದಾನೆ. ಆ ಐಡೆಂಟಿಟಿ ಒಂದು ಪರ್ಪಸ್ಗಿದೆ. God has given me some identity. God has given somebody some identity. There is a purpose. So live to your identity. ನಾವು ಇನ್ನೊಬ್ಬರಾಗಕ್ಕೆ ಹೋಗ್ಬಾರ್ದು. ಅದು ದೇವರ ಆಶೆ ಅಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇನ್ನೊಬ್ಬರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಕ್ಕೆ ಹೋದ್ರೆ ಅದು ಯಶಸ್ಸು ಆಗೋದಿಲ್ಲ. ಅದ್ರ ಹಿಂದೆ ಅವರ ಸಾಧನೆ, ಅವರ ವಿಚಾರ, ಅವರ ಕಾರ್ಯ, ಅವರ ಕರ್ತವ್ಯ ಅವೆಲ್ಲವೂ ಕೂಡ ಸೇರಿರ್ತದೆ. ಅವು ಯಾವುದನ್ನು ಮಾಡ್ದೇನೆ ನಾನು ನರೇಂದ್ರ ಮೋದಿ ಆಗ್ತೇನೆ ಅಂದ್ರೆ ಮೂರ್ಖತನದ ಪರಮಾವಧಿ. ಯು ಶುಡ್ ಲಿವ್ ಟು ಅವರ್ ಐಡೆಂಟಿಟಿ.